ಆದರೆ ನಮ್ಮದು ಎಷ್ಟೋ ಜನ ನಾವು ಸೈಟ್ ಬರಲ್ಲ ಅಂತ ಮರೆದ್ಬಿಟ್ಟಿದ್ರಿ ದುಡ್ಡೇ. ಅಪ್ಪ ಹತ್ರ ಒಂದೇ ಒಂದು ಪ್ರೇಯರ್ ಮಾಡಿದೆ. ಅಪ್ಪ ಹೇಳಿದ್ರು, ಮಗನೇ ಎಲ್ಲೆಲ್ಲಿ ಹೋಗಿದ್ದೆ ಜಮೀನು ಎಲ್ಲ ವಾಪಸ್ ಬರ್ತದೆ. ನಾನು ಫಸ್ಟ್ ಇಲ್ಲಿ ಬಂದಿತ್ತು 0, ಆದರೆ ದೇವರು ಇವಾಗ ಗನ್ವಾಗಿ ಮಡಗಿದ್ದಾರೆ. ಮತ್ತೆ ಆಟೋ ಓಡಿಸೋವಾಗ ಫಸ್ಟ್ ಆಟೋ ಹಳೆ ಆಟೋ, ಸೆಕೆಂಡ್ ಆಟೋ ಇತ್ತು ನಂದು. ಅಂದರೆ ಯಾರೋ ಹೆಸರಲ್ಲಿ ಇರೋದು, ನಾನು ಓಡಿಸ್ತಾ ಇದ್ದೆ. 2 ವರ್ಷ ಡ್ಯೂ ಕಟ್ಟಿಲ್ಲ. ಇಲ್ಲಿ ಬಂದ ಮೇಲೆ 2 ವರ್ಷ ಡ್ಯೂ ಕಟ್ಟಿಲ್ಲ. ಆದರೂ ನನ್ನ ಪೊಲೀಸರು ಕೂಡ ನನ್ನ ಅಡ್ಡಾಗ್ತಾ ಇದ್ದಿಲ್ಲ. ಲಾಕ್ಡೌನಲ್ಲಿ ಕೂಡ ಡೈಲಿ 3,000 ಸಂಪಾದನೆ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ನಾವು ದಿನ ಕೇಳ್ತಾ ಇದ್ದೀವಿ, ಯಾಕಪ್ಪ ನಾವು ಸನ್ಮಾನ ಮಾಡಬೇಕು, ನಿನಗಾಗಿ ನಾವು ಕಾಣಿಕೆ ಕೊಡ್ಬೇಕಂದಾಗ ಆಮೇಲೆ ಕರೆದು ಅಪ್ಪ ಫೋಟೋ ಕಳ್ಸಂದ್ರು. ಸುಮಾರು ಆಟ ಆಡ್ಸಿದ್ರು ನಮ್ಮನ್ನ. ಅಪ್ಪ ಹೇಳಿದ್ರು, ಒಂದು ಫೋಟೋ ಕಳ್ಸು ಅಂತ ಹೇಳಿದ್ರು. ರಾತ್ರಿ ಕಳ್ಸಿದಕ್ಕೆ ಬೆಳಗ್ಗೆನೆ ಕಾಲ್ ಮಾಡಿದ್ರು, ಬಂದು ದುಡ್ಡು ತಗೊಂಡು ಹೋಗುತ್ತ. ಅದು ತುಂಬ ಖುಷಿ ಅಪ್ಪ ನಮಗೆ. ಯಾಕಂದರೆ ನನ್ನ ತಂದೆ ತಾಯಿ ಇಲ್ಲ, ಅವರೇ ನನ್ನ ತಂದೆ ತಾಯಿ ಅಂತ ನಾನು ನಂಬಿರೋದು. ಯಾಕಂದ್ರೆ ಶಿಲ್ಬೆ ಹತ್ರ ಬಂದು ಇಲ್ಲಿ 1,001 ಸ್ತೋತ್ರ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಮ್ಮ, ನಿನಗೆಲ್ಲ ನೆರವೇರುತ್ತೆ ಅಂದರು. ಬರೀ ಸ್ತೋತ್ರ ಮಾಡ್ಕೊಂಡು ನಾನು ಸಂಡೇ ಬಂದು ಸ್ತೋತ್ರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಗುರುವಾರನೇ ನನಗೆ ನಮ್ಮ ಮನೆಯವರು ಅವ್ರ ಮುಖಾಂತರ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಆಯ್ತು 5 ಲಕ್ಷ. ಆಗ ನನಗೆ ನಂಬಕ್ ಕಷ್ಟ ಆಯ್ತು. ನಮ್ಮ ಮನೆಯವರಂದ್ರು, ಜೀಸಸ್ ಒಳ್ಳೆ ದೇವರು ಅಂತ. ಆಗ ನಮ್ಗೆ ಜೀಸಸ್ನ ಇದುವರೆಗೂ ನಾವು ಕೈ ಬಿಡ್ಲಿಲ್ಲ. ಅವತ್ತು ಗ್ರೇಸ್ ಮಿನಿಸ್ಟ್ರಿ ಲಕ್ಷ ಸಾಲ ನಮ್ಮ ಇಲ್ಲಿಗೆ ಬಂದ್ಮೇಲೆ ಸಾಲ ಆಯ್ತು. ಇಲ್ಲಂದಿದ್ರೆ ನಮ್ಮ ಮನೆಯವ್ರು ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ. ಎಷ್ಟೋ ಸತಿ 3 ಸತಿ ಸೂಸೈಡ್ಗೆ ಹೋದ್ರು. ಆವಾಗ ನಾನು ಬೇಡ, ಜೀಸಸ್ ನಂಬೋಣ. ಮಕ್ಕಳನ್ನ ಹಾಕೊಂಡು ನೈಟ್ ಹೊತ್ತು ಎಷ್ಟೋ ಸತಿ ಮನೆಗೆ ಬರ್ತಾ ಇದ್ದೀನಿ. ನಮ್ಮ ಮನೆಯವ್ರು ನಾನು ಒಬ್ಬಳೇ ಇದು ಸರ್ಚ್ ಮಾಡಬೇಕಾದ್ರೆ, ಯೂಟ್ಯೂಬ್ ಸರ್ಚ್ ಮಾಡಬೇಕಾದ್ರೆ ಅಪ್ಪದು ಬಂತು ನಮಗೆ. ನಾನು ಸರ್ಚ್ ಮಾಡ್ತಾ ಇರಲಿಲ್ಲ, ಇವರು ಸರ್ಚ್ ಮಾಡ್ತಾ ಇದ್ರು. ಅವಾಗ ಅಪ್ಪ ವಿಡಿಯೋ ಬಂತು. ಬಟ್ ಅವ್ರು ಏನು ನೋಡಿದ್ರಂದ್ರೆ, ಅಪ್ಪ ಕೈ ಇಟ್ಟ ತಕ್ಷಣ ಎಲ್ಲ ಬಿದ್ದೋಗ್ತಾ ಇದ್ರು. ಜೊತೆ ಇಲ್ಲೇನೋ ಪವಾಡ ಇದೆ, ಇಲ್ಲಿ ಹೋಗೋಣ ಫಸ್ಟ್ ಒಂದ್ಸತಿ, ಇವ್ರ ಹತ್ರ ಹೋದ್ರೆ ನನಗೇನೋ ಸ್ವಲ್ಪ ಸಮಾಧಾನ ಆಗ್ತೈತೆ, ಇಲ್ಲಿ ಹೋಗೋಣ ಅಂದರೆ ಅವ್ರು ನೈಟ್ ಮನೆಗೆ ಬರ್ತಾ ಇರಲಿಲ್ಲ. ನಾವು ಸಾಲ ತೊಗೊಂಡಿರಲಿಲ್ಲ, ಬೇರೆ ಊರ ಮುಖಾಂತರ ಫ್ರೆಂಡ್ ಮುಖಾಂತರ ಹೋಗಿ ಸಾಲ ತೊಗೊಟ್ಟು, ಅದೇ ನಮ್ಮೂರಿಂದನೇ ಅವ್ನು ತೊಗೊಟ್ಟಿದ್ದಿತ್ತು. ಅಂದರೆ ನಮ್ಮ ರಿಚ್ ಫ್ಯಾಮಿಲಿ, ನಮ್ಮ ತಂದೆ ಕಡೆಯವ್ರದ್ದು. ಆ ಶಿಲ್ಬೆ ಹತ್ರ ಅಪ್ಪ ನಮ್ಗೆ ಸಿಗಲಿಲ್ಲ. ಆ ಶಿಲ್ಬೆ ಹತ್ರ ಬಂದು ಇಲ್ಲಿ 1,001 ಸ್ತೋತ್ರ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಮ್ಮ, ನಿನಗೆಲ್ಲ ನೆರವೇರುತ್ತೆ ಅಂದರು. ಬರೀ ಸ್ತೋತ್ರ ಮಾಡ್ಕೊಂಡು ನಾನು ಸಂಡೇ ಬಂದು ಸ್ತೋತ್ರ ಮಾಡಿಕೊಂಡು ಇದು ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಗುರುವಾರನೇ ನನಗೆ ನಮ್ಮ ಮನೆಯವರು ಅವ್ರ ಮುಖಾಂತರ ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಆಯ್ತು 5 ಲಕ್ಷ. ಆಗ ನನಗೆ ನಂಬಕ್ ಕಷ್ಟ ಆಯ್ತು. ನಮ್ಮ ಮನೆಯವರಂದ್ರು, ಜೀಸಸ್ ಒಳ್ಳೆ ದೇವರು ಅಂತ. ಆಗ ನಂಬಿದ ಜೀಸಸ್ನ ಇದುವರೆಗೂ ನಾವು ಕೈ ಬಿಡ್ಲಿಲ್ಲ. ಅವತ್ತು ಗ್ರೇಸ್ ಮಿನಿಸ್ಟ್ರಿ ಕಾಲಿಟ್ಟಿದ್ದು ಇದುವರೆಗೂ ಹಿಂದೆ ತೆಗೀಲಿಲ್ಲ. ಎಷ್ಟೋ ಜನ ಬಂದು ಹೋದ್ರು. ಬಿಟ್ಟ ಮೇಲೆ ನಿಂತ್ಕೊಂಡು ಏನು ಹೇಳ್ಬಾರ್ದು, ಅದು ನಾವು ಹೇಳಿದ ರೀತಿನೇ ನಡ್ಕೊಬೇಕು. ತುಂಬಾ ಜನ ತುಂಬಾ ಸಾಕ್ಷಿ ಕೊಟ್ರು, ನನ್ಗೆ ಅದಾಯ್ತು ಇದಾಯ್ತು ಅಂತ. ಅದೆಲ್ಲ ಎಲ್ಲೋಯ್ತು ನನಗೂ ಗೊತ್ತಿಲ್ಲ. ಲಕ್ಷ ಸಾಲ ನಮ್ಮ ಇಲ್ಲಿಗೆ ಬಂದಮೇಲೆ ಸಾಲ ಆಯಿತು. ಇಲ್ಲಂದಿದ್ರೆ ನಮ್ಮ ಮನೆಯವ್ರು ನಾನು ಕಳ್ಕೊಂಬಿಡ್ತಾ ಇದ್ದೆ. ಎಷ್ಟೋ ಸತಿ 3 ಸತಿ ಸೂಸೈಡ್ಗೆ ಹೋದ್ರು. ಆವಾಗ ನಾನು ಬೇಡ, ಜೀಸಸ್ ನಂಬೋಣ. ಮಕ್ಕಳನ್ನ ಹಾಕೊಂಡು ನೈಟ್ ಹೊತ್ತು ಎಷ್ಟೋ ಸತಿ ಮನೆಗೆ ಬರ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ನಾನು ಒಬ್ಬಳೇ ಇರ್ತಾ ಇದ್ದೆ. ಆದರೆ ದೇವ್ರು ಈ ಶೋಧನೆ ಕೊಟ್ಟಿದ್ದು ಒಳ್ಳೇದಾಯ್ತು. 5 ಲಕ್ಷ ಸಾಲದಿಂದ ನಾನು ಗ್ರೇಸ್ ಮಿನಿಸ್ಟ್ರಿಗೆ ಬರೋ ಥರ ಅದೇ. ಇಲ್ಲಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಅದೊಂದು ಸಾಲ ಆಯಿತು ನನಗೆ. ಮತ್ತೆ ಎಷ್ಟೋ ಆಟೋಗಳದೂ ಇವತ್ತು ಇವರೇ ಆಟೋ ಓನರ್ ಹೋಗ್ಬಿಟ್ಟಿದ್ದಾರೆ. ಪ್ರತಿಯೊಂದು ಮಾಲೂರಲ್ಲಿ ಆಟೋ ತೆಗಿಬೇಕಂದ್ರೆ ಫಸ್ಟ್ ಕಾಲ್ ಬರೋದು ಮಂಜುಗೆ. ಮಂಜು ನನಗೆ ಆಟೋ, ಯಾರು ಇಡೀ ನಮ್ಮ ಆಲೂರು ತಾಲೂಕಲ್ಲಿ ಎಷ್ಟೋ ಜನ ಆಟೋ ತೆಗಿಬೇಕಂದ್ರೂ ಫಸ್ಟ್ ಕಾಲ್ ಇವರಿಗೆ ಬರೋದು. ಆಟೋ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಆಟೋ ನೀನು ತಗೊಟ್ರೇನೆ ಚೆನ್ನಾಗಿರೋದು. ಎಷ್ಟೋ ಲಕ್ಷ ಸಾಲಗಳು ಆಟೋ ಎತ್ಕೊಟ್ಟಿದ್ದಾರೆ ಮಾಲೂರಲ್ಲಿ. ನಮ್ಮ ಆಟೋನ ಇದುವರೆಗೂ ಯಾರು ಟಚ್ ಮಾಡೋರೇ ಇಲ್ಲ. ಅಪ್ಪ ಫೋಟೋ ಹಾಕಿದ್ಮೇಲೆ ಕೇಳಿದ್ರು, ಯಾರು ಫೋಟೋ, ಈ ವ್ಯಕ್ತಿ ಯಾರು ಅಂದರು. ಆಗ ನಾನು ಹೇಳಿದೆ, ಆವತ್ತು ಸತ್ತೋಗ್ತಾ ಇದ್ರಿ ನಮ್ಮ ಕುಟುಂಬ, ಉಳಿಸ್ದವ್ರು ಈ ದೇವರು ಅಂತ ನಾನು ಹೇಳಿದೆ. ತುಂಬ ನಮ್ಮ ಆಟೋ ಹತ್ತಾರೆಲ್ಲ ಕೇಳ್ತಾರೆ, ಯಾರು ಈ ಫೋಟೋ, ಯಾರ್ದು ಫೋಟೋ ಅಂತ. ಅವ್ರು ನಮ್ಮ ದೇವರು, ಇವ್ರಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಅವ್ರು ನಮ್ಮ ತಂದೆ ಅಂತ ಇವ್ರು ಹೇಳ್ಕೊತಾರೆ. ಅವ್ರನಿಂದನೇ ನಾವು ಜೀವಂತವಾಗಿರೋದು ಅಂತ ಹೇಳಿದ್ರು. ಮತ್ತು ನಮ್ಮ ಮಕ್ಳು ಸ್ಕೂಲ್ ಬಗ್ಗೆನೂ ನಮ್ಮ ಮಕ್ಕಳಿಗೆ ತುಂಬ ಅಪ್ಪ ಇದು ಮಾಡಿದ್ರು. ನನ್ನ ಮಗ CBS ಸಿಲೆಬಸ್ಸಲ್ಲಿ ಓದಬೇಕಾದ್ರೆ ಅವನು ಚೆನ್ನಾಗಿ ಓದ್ತಾ ಇದ್ದ. ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ಕೂಲ್ಗೆ ಟಾಪ್ ಆಗಿದ್ದ. 8th ಸ್ಟ್ಯಾಂಡರ್ಡಲ್ಲಿ ಯಾವುದೋ ಪ್ರಿನ್ಸಿಪಲ್ ಚೇಂಜ್ ಆಗಿಬಿಟ್ಟು ಪ್ರಿನ್ಸಿಪಲ್ ಕರೆದ್ಬಿಟ್ಟು ಹೇಳಿದ್ರು, ನಿನ್ನ ಮಗ ಓದ್ತಾ ಇಲ್ಲ ಅಂತ. ತುಂಬ ಬೇಜಾರಾಯಿತು. TC ತೊಗೊಂಡು ಹೋಗ್ಬಿಡು ಅಂತ. ಆಮೇಲೆ ನನ್ನ ಅಪ್ಪ ಹತ್ರ ಬಂದು ಹೇಳಿದೆ, ಅಪ್ಪ ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತ. ಅಮ್ಮ, ನಿನ್ನ CBS ಸಿಲೆಬಸ್ ಬೇಡ, ಸ್ಟೇಟ್ಗೆ ಹಾಕ್ಬಿಡು ನೀನು 8th ಮುಗಿದ ಮೇಲೆ ಅಂತ.
ಸರಿ ಆಯ್ತು ಅಂದ್ಬಿಟ್ಟು 8th ಮುಗಿದು 9th ಹಾಕಿದೆ ಸ್ಟೇಟ್ಗೆ. ಇಡೀ ಕ್ಲಾಸ್ಗೆ ಟಾಪ್ ಆಗಿದ್ದಾನೆ. ಈಗ 10th ಓದ್ತಾ ಇದ್ದಾನೆ. Hallelujah. ಎಲ್ಲ ಟೀಚರ್ಸ್ ನನ್ನ ಮಗನ್ನೇ ಹೊಗಳ್ತಾರೆ. ಮತ್ತೆ ನನ್ನ ಮಗಳದು ಇದು ಲಾಕ್ಡೌನ್ ಟೈಮಲ್ಲಿ 70,000 ಕಟ್ಟಬೇಕಾಗಿತ್ತು. ಅಪ್ಪ ಅಮ್ಮ ಹತ್ರ ಪ್ರೇಯರ್ ಮಾಡಿದೆ. ಅಪ್ಪ ಟೈಮ್ ಕೊಟ್ಟಿದ್ರು, 5 ಗಂಟೆ ಒಳಗಡೆ ನಿನ್ನ ಮಗಳು TC ಕೊಡ್ತಾಳೆ ಅಂತ ಹೇಳಿದ್ರು ಅಪ್ಪ ನನಗೆ. ಅಪ್ಪ ಹೇಳೋದು ಪ್ರತಿಯೊಂದು ಮಾತು ಸತ್ಯ, ಅದು ನಾವು ನಂಬೇಕಷ್ಟೇ. ನಾನು ಟೈಮ್ 3 ಗಂಟೆ ಆಯಿತು, TC ಇನ್ನೂ ಕೊಡಲೇ ಇಲ್ಲ. ಅಲ್ಲಿ 70,000 ನಮ್ಮ ಕೈಯಲ್ಲಿ ಕಟ್ಟಕ್ಕೆ ದುಡ್ಡಿಲ್ಲ. ಆಮೇಲೆ ಇವ್ರ ಫ್ರೆಂಡ್ ಮುಖಾಂತರ ಹೋಗಿ ಖಾಲಿ 25,000ಗೆ ಮಾತಾಡಿ ಕರೆಕ್ಟಾಗಿ 5 ಗಂಟೆಗೆ TC ಬಂತು ನನ್ನ ಮಗಳಿಗೆ. ಅವಳು ನಿನ್ನೆ ಪೇರೆಂಟ್ಸ್ ಮೀಟಿಂಗ್ ಹೋಗಿದೆ. ಆ ಸ್ಕೂಲಲ್ಲಿ ಟೀಚರ್ ಹೇಳ್ತಾರೆ ಪ್ರತಿಯೊಂದು ಇದರಲ್ಲೂ ನಿನ್ನ ಮಗಳೇ ಟಾಪ್ ಆಗಿ 20 ತಗೊಂಡಿದ್ದಾಳೆ. ಇವಳೇ ಇದು ಚೆನ್ನಾಗಿ ಓದ್ತಾ ಇರೋದು ಆ ಸ್ಕೂಲಲ್ಲಿ. ನನ್ನ ಪುಷ್ಟಿಲಿ ಬಂದಿತ್ತು 0. ಆದರೆ ದೇವರು ಇವಾಗ ಘನವಾಗಿ ಮಡಗಿದ್ದಾರೆ. Amen. Hallelujah. ನಾನು ಈಗ ಒಂದು 100 ಜನಕ್ಕೆ ಸಹಾಯ ಮಾಡೋ ಥರ ನನ್ನ ಮಾಲೂರಲ್ಲಿ ಮಡಗಿದ್ದಾರೆ Amen. ದೇವರು. ಮತ್ತೆ ಆಟೋ ಓಡಿಸೋವಾಗ ಫಸ್ಟ್ ಆಟೋ, ಹಳೆ ಆಟೋ, ಸೆಕೆಂಡ್ ಆಟೋ ಇತ್ತು ನಂದು. ಅಂದರೆ ಯಾರೋ ಹೆಸರಲ್ಲಿ ಇರೋದು, ನಾನು ಓಡಿಸ್ತಾ ಇದ್ದೆ. 2 ವರ್ಷ ಡ್ಯೂ ಕಟ್ಟಿಲ್ಲ. ಇಲ್ಲಿ ಬಂದ ಮೇಲೆ 2 ವರ್ಷ ಡ್ಯೂ ಕಟ್ಟಿಲ್ಲ. ಆದರೂ ನನ್ನ ಪೊಲೀಸರು ಕೂಡ ನನ್ನ ಅಡ್ಡಾಗ್ತಾ ಇದ್ದಿಲ್ಲ. ಲಾಕ್ಡೌನಲ್ಲಿ ಕೂಡ ಡೈಲಿ 3,000 ಸಂಪಾದನೆ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಆವಾಗಲೂ ನನ್ನ ಆಟನ ಮುಟ್ಟೋರೇ ಇಲ್ಲ. ಅದು ಗ್ರೇಸ್ ಮಿನಿಸ್ಟ್ರಿ ಅಂತ ಆವಾಗಲೂ ಹಳೆ ಆಟೋ ಮೇಲೆ ಹಾಕಿದ್ದು. ಆ ಹೆಸರಿನಿಂದ ಫುಲ್ಲು ಎಷ್ಟೋ ಗಾಡಿಗಳ ಮೇಲೆ ಇವಾಗ ಗ್ರೇಸ್ ಮಿನಿಸ್ಟ್ರಿ ಅಂತಿದೆ. Hallelujah. ನಾನು ಬೆಂಗಳೂರಲ್ಲಿ ನೋಡಿರೋದು, ಆದರೆ ಇಲ್ಲಿ ಬರಲ್ಲ. ಆದರೂ ಆಟೋಗಳ ಮೇಲೆಲ್ಲ ಗ್ರೇಸ್ ಮಿನಿಸ್ಟ್ರಿ ಕಾಣಿಸ್ತಾನೆ ಇದೆ ಅಪ್ಪ. ಅಪ್ಪ ಒಂದೊಂದು ಕೂಡ ವಾಕ್ಯದಲ್ಲಿ ಜೀವ ಇದೆ, ಅದರಲ್ಲಿ ಶಕ್ತಿ ಇದೆ. ಅಪ್ಪ ಅಲ್ಲಿದ್ರೆ ನನಗೆ ಇಲ್ಲಿ ಭಯ ಮಾತಾಡೋದಕ್ಕೆ, ಯಾಕಂದರೆ ನಾವು ಹಂಗೆ ಬಂದವರಿಲ್ಲ. ಆದರೆ ದೇವರು ನಮ್ಮನ್ನು ಘನವಾಗಿ ಮಾಡಿಸಿದ್ದಾರೆ. ಆಟೋನಲ್ಲಿ ಅಪ್ಪ ವಾಕ್ಯ ಓಡ್ತಾನೆ ಇರಬೇಕು ನನಗೆ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಒಂದು ಸತಿ ಹೋಗ್ತಾ ಇದ್ದೆ, ನೀರು ಫುಲ್ಲು ಮಳೆ, ಫೋನ್ ಬಿದ್ದೋಯ್ತು. ಆ ಫೋನ್ ನೀರಲ್ಲಿ, ಅಪ್ಪ ವಾಕ್ಯ ಓಡ್ತಾನೆ ಇದ್ದೀನಿ, ನೀರಲ್ಲಿ ಬಿದ್ದೋಗೈತೆ, ಹರಿತೈತೆ. ನಾನು ಅದ್ರ ಹಿಂದೆನೇ ಓಡ್ತಾ ಇದ್ದೀನಿ, ಫೋನೇ ಸಿಗಿಲ್ಲ. ಮತ್ತೆ ಆಮೇಲೆ ಮಾರನೇ ದಿನ ಅಪ್ಪ ಹತ್ರ ಬಂದು ಹೇಳಿದ್ರೆ, ಮಗನೇ ಭಯ ಬೀಳ್ಬೇಡ, ಹಳೆ ಫೋನ್ ಹೋಗಿದೆ, ಹೊಸ ಫೋನ್ ಬರ್ತೈತೆ ಅಂತ ಹೇಳಿದ್ರು. ಹೋಗಿದ್ದ ಫೋನ್ 5,000, ಬಂದಿದ್ದ ಫೋನ್ 16,000. Hallelujah. ನಾನು ಜೀವ ಇರೋವರೆಗೂ ಇಲ್ಲೇ ಇರ್ತೀನಿ. Hallelujah. Amen. ಆದರೆ ಇನ್ನೊಂದು, ನಮ್ಮ ದೇವರು ನಿಜವಾದ ದೇವರು, ನಮ್ಮನ್ನು ಕೈ ಬಿಡಲ್ಲ. ಅಪ್ಪನೂ ಅದು ಅಪ್ಪಕ್ಕೆ ಜೀವ ಕೊಡ್ತೀನಿ. ಆದರೆ ನಮ್ಮದು ಎಷ್ಟೋ ಜನ ನಾವು ಸೈಟ್ ಬರಲ್ಲ ಅಂತ ಮರೆತುಬಿಟ್ಟಿದ್ರಿ ದುಡ್ಡೇ. ಅಪ್ಪ ಹತ್ರ ಒಂದೇ ಒಂದು ಪ್ರೇಯರ್ ಮಾಡಿದ್ರಿ. ಅಪ್ಪ ಹೇಳಿದ್ರು, ಮಗನೇ ಎಲ್ಲೆಲ್ಲಿ ಹೋಗಿದ್ದೆ ಜಮೀನು ಎಲ್ಲ ವಾಪಸ್ ಬರ್ತದೆ. ನಾವು ಬೀಜ ಬಿತ್ತರಿ ಅಂತ ಹೇಳಿದ್ರು. ಇದು ಬೆಳೆ ಕಾಣಿಕೆ ಬಿಚ್ಚೋವಾಗ ನಾವು ದಿನ ಕೇಳ್ತಾ ಇದ್ರಿ, ಯಾಕಪ್ಪ ನಾವು ಸನ್ಮಾನ ಮಾಡಬೇಕು, ನಿನಗಾಗಿ ನಾವು ಕಾಣಿಕೆ ಕೊಡ್ಬೇಕಂದಾಗ ಆಮೇಲೆ ಕರೆದು ಅಪ್ಪ ಫೋಟೋ ಕಳಿಸೋದ್ರು. ಸುಮಾರು ಆಟ ಆಡ್ತಾರೆ ನಮ್ಮನ್ನ. ಅಪ್ಪ ಹೇಳಿದ್ರು, ಒಂದು ಫೋಟೋ ಕಳಿಸೋ ಅಂತ ಹೇಳಿದ್ರು. ರಾತ್ರಿ ಕಳಿಸಿದಕ್ಕೆ ಬೆಳಗ್ಗೆನೆ ಕಾಲ್ ಮಾಡಿದ್ದಾರೆ, ಬಂದು ದುಡ್ಡು ತಗೊಂಡು ಹೋಗುವಂತ. Hallelujah. ಅದು ತುಂಬ ಖುಷಿ ಅಪ್ಪ ನಮಗೆ. ಯಾಕಂದರೆ ನನ್ನ ತಂದೆ ತಾಯಿ ಇಲ್ಲ, ಅವರೇ ನನ್ನ ತಂದೆ ತಾಯಿ.